ಸೊ ಇವಾಗ ಆಗುಂಬೆ ಎಲ್ಲ ಮುಗೀತು. ನಾವು ನೆಕ್ಸ್ಟ್ ಹೋಗ್ತಾ ಇರೋ ಪ್ಲೇಸ್ ಬಂದು ಕೂಡ್ಲು ತೀರ್ಥ ಫಾಲ್ಸ್. ಇದು ಬಂದು ಆಗುಂಬೆ ಇಳಿತಿದೀವಿ ಇವಾಗ. ಇಲ್ಲಿ ಮುಂದೆನೆ ಲೆಫ್ಟ್ ತಗೋಬೇಕು. ಲೆಫ್ಟ್ ತಗೊಂಡು ಒಂದು 14 ಕಿಲೋಮೀಟರ್ ದೂರದಲ್ಲಿದೆ. ಹತ್ರದಲ್ಲೇ ಇದೆ, ಏನ್ ತುಂಬಾ ದೂರ ಏನಿಲ್ಲ. ಆ ಕೂಡ್ಲು ತೀರ್ಥ ಫಾಲ್ಸ್ ನೋಡ್ಕೊಂಡು ಡೈರೆಕ್ಟ್ ಉಡುಪಿನೇ. ನೆಕ್ಸ್ಟ್ ಯಾವ್ದು ಪ್ಲೇಸ್ ಇಲ್ಲ ಇವತ್ತಿಗೆ. ಆಲ್ರೆಡಿ ಮಧ್ಯಾಹ್ನ ಆಗಿದೆ. ಉಡುಪಿಗೆ ಹೋಗೋಷ್ಟರಲ್ಲೇ ಒಂದು 3 ಗಂಟೆ ಆಗುತ್ತೆ. ಇನ್ನ ಹೋಗಿ ರೂಮ್ ಬೇರೆ ಮಾಡ್ಬೇಕು. ರೂಮ್ ಬುಕ್ ಮಾಡಿಲ್ಲ, ರೂಮ್ ಹುಡುಕ್ಬೇಕು. ಕೂಡ್ಲು ತೀರ್ಥ ಫಾಲ್ಸ್ಗೆ ಟ್ರೆಕ್ಕಿಂಗ್ ಬೇರೆ ಮಾಡ್ಬೇಕಂತೆ. ಸೊ ನಂಗೂ ಗೊತ್ತಿಲ್ಲ, ಯಾವ್ದೋ ವಿಡಿಯೋದಲ್ಲೂ ನೋಡಿಲ್ಲ ನಾನು. ಸೊ ನೋಡೋಣ ಬನ್ನಿ ಹೇಗಿದೆ ಅಂತ. ಇದೇ ಕೂಡ್ಲು ತೀರ್ಥ ಹೋಗೋ ರೋಡು. ಆಗೊಂಬೆ ಇಳಿದ್ಮೇಲೆ ನೀವು ಲೆಫ್ಟ್ ತಗೋಬೇಕು. ಇಲ್ಲಿಂದ ಒಂದು 14-15 ಕಿಲೋಮೀಟರ್ ಅಷ್ಟೇ. ಸೊ ನೋಡ್ಬೋದು ನೀವು, ಆಫ್ ರೋಡ್ ಸ್ಟಾರ್ಟ್ ಆಗಿದೆ. ಒಂದು 8-10 ಕಿಲೋಮೀಟ್ರು ಆಫ್ ರೋಡ್ ಇದೆ ಸ್ಟ್ರೆಚ್ಚು. ಆಫ್ ರೋಡ್ ಅಂದರೆ ಏನು ತುಂಬ ಕಷ್ಟದ ಆಫ್ ರೋಡ್ ಅಲ್ಲ, ಎಲ್ಲ ಫುಲ್ಲು ಸ್ವಲ್ಪ ಮಣ್ಣು ಕಲ್ಲುಗಳಿದೆ. ಜಾಸ್ತಿ ಸ್ಪೀಡ್ ಏನು ಹೋಗೋದಕ್ಕಾಗೋದಿಲ್ಲ, ಆರಾಮಾಗಿ ಹೋಗ್ಬೋದು. ಒಳ್ಳೆ ಸ್ಟ್ರೆಚ್ ಇದೆ ಆಫ್ ರೋಡ್ದು. ಆ್ಯಂಡ್ ನೀವೇನಾದರೂ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಬಂದಿದ್ದರೆ ಆರಾಮಾಗಿ ಜೀಪ್ ರೈಡ್ ಕೂಡ ಇದೆ. ಜೀಪಲ್ಲಿ ಬೇಕಾದರೂ ಬರ್ಬೋದು. ಔಟ್ಸೈಡ್ ಆರ್ಚ್ ಹತ್ರನೇ ಜೀಪ್ಗಳು ನಿಂತಿರುತ್ತೆ. ನೀವು ಒಂದ್ಸಲ ರೇಟ್ ಬೇಕಾದರೂ ವಿಚಾರಿಸ್ಬೋದು. ಇಲ್ಲ ನಾನು ಬೈಕಲ್ಲೇ ಬರ್ತೀನಿ ಅಂತ ಅಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಬಂದು ಈ ಥರ ಸ್ಕೂಟಿ ಏನಾದರೂ ಬುಕ್ ಮಾಡ್ಕೊಬೇಕಾಗುತ್ತೆ ಲೋಕಲಲ್ಲಿ. ಸ್ಕೂಟಿ ಪರ್ ಡೇ ಒಂದು 400 to 600 ಆಗ್ಬೋದು. ಸೊ ನಿಮಗೆ ಯಾವ ಥರ ಕನ್ವೀನಿಯೆಂಟು ಆ ಥರ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ನೀವೇನು ಎದುರುಗಡೆ ಬೆಟ್ಟ ನೋಡ್ತಾ ಇದ್ದೀರಾ, ಸೊ ಇವಾಗ ಅದೇ ಬೆಟ್ಟಕ್ಕೆ ಹೋಗೋದು ನಾವು ಟ್ರೆಕ್ಕಿಂಗಿಗೆ. ಆಲ್ಮೋಸ್ಟ್ ಬಂದಿದ್ದೀವಿ, ಇನ್ನೊಂದು 2-3 ಕಿಲೋಮೀಟರ್ ಇದೆ ಅಷ್ಟೇ. ಆಫ್ ರೋಡೆಲ್ಲ ಮುಗಿದು ಇವಾಗ ಸಿಮೆಂಟ್ ರೋಡ್ ಸ್ಟಾರ್ಟ್ ಆಗಿದೆ. ಸೊ ಹಾಗೆ ಗಾಡಿ ಓಡಿಸ್ಕೊಂಡು ಬರ್ಬೇಕಾದ್ರೆ ಲೆಫ್ಟ್ ಸೈಡ್ಗೆ ಒಂದು ರೋಡ್ ಹೋಗುತ್ತೆ. ಬೆಟ್ಟ ಯಾವ ಕಡೆ ಇದೆ ಆ ಕಡೆ ಹೋಗಬೇಕು ನಾವು. ಯಾವುದೇ ಬೋರ್ಡ್ ಇಲ್ಲ, ಸೊ ಮ್ಯಾಪ್ ನೋಡ್ಕೊಂಡು ಬನ್ನಿ. ಸೊ ನೋಡ್ಬೋದು ನೀವು, ಆಲ್ರೆಡಿ ಟ್ರೆಕ್ಕಿಂಗ್ ಪಾಯಿಂಟಿಗೆ ಬಂದಿದ್ದೀವಿ. ತುಂಬ ವೆಹಿಕಲ್ಸ್ ಇದೆ, ಕಾರ್ಗಳು, TT ಎಲ್ಲ ಆಲ್ರೆಡಿ ಬಂದಿದೆ. ಬೈಕ್ ಪಾರ್ಕಿಂಗಿಗೂ ಜಾಗ ಇದೆ, ಫುಲ್ ಸ್ಪೇಷಿಯಸ್ ಆಗಿದೆ ಪಾರ್ಕಿಂಗು. ಕೂಡ್ಲು ತೀರ್ಥ ಫಾಲ್ಸ್ಗೆ ಎಂಟ್ರಿ ಟಿಕೆಟ್ ಬಂದು ಒಬ್ಬರಿಗೆ 100 ರೂಪೀಸ್ ಇದೆ. ಆ್ಯಂಡ್ ಒಳಗಡೆ ಯಾವ ಪ್ಲಾಸ್ಟಿಕ್ಕು ಅಲೋ ಇಲ್ಲ, ಫುಲ್ ಬ್ಯಾಗ್ ಚೆಕ್ ಮಾಡ್ತಾರೆ. ಸೊ ನೋಡ್ಬೋದು, ನಾನು ನಿಮಗೆ ಬೋರ್ಡ್ದು ಫೋಟೋ ಹಾಕಿರ್ತೀನಿ. ಸೊ ಎಂಟ್ರಿ ಟಿಕೆಟ್ ತೊಗೊಂಡು ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಕೂಡ್ಲು ತೀರ್ಥ ಫಾಲ್ಸ್ಗೆ ಹೋಗಬೇಕು ಅಂದರೆ ಆಲ್ಮೋಸ್ಟು 3-4 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಇರುತ್ತೆ. ಆ್ಯಂಡ್ ಆ ಟ್ರೆಕ್ಕಿಂಗ್ ಟೈಮ್ ಬಂದು ಆಲ್ಮೋಸ್ಟು 1.5 to 2 ಗಂಟೆ ಮೇಲೆ ಆಗುತ್ತೆ. ತುಂಬ ಈಸಿ ಟ್ರೆಕ್ಕಿಂಗ್ ಏನಲ್ಲ, ಸ್ವಲ್ಪ ಕಷ್ಟನೇ ಇದೆ. ಸ್ವಲ್ಪ ಬ್ರೇಕ್ ತೊಗೊಂಡೇ ಹೋಗಬೇಕು, ಒಂದೇ ಸ್ಟ್ರೆಚ್ಚಲ್ಲೆಲ್ಲ ಹೋಗೋದಕ್ಕಾಗೋದಿಲ್ಲ. ಸೊ ಹಾಗೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಬರ್ತಾ ಇದ್ದರೆ ಒಂದು ಒಳ್ಳೆಯ ರಿವರ್ ಕ್ರಾಸಿಂಗ್ ಇದೆ. ಸೊ ನೋಡ್ಬೋದು ನೀವು ವಿಡಿಯೋದಲ್ಲಿ, ಫೋಟೋಶೂಟ್ಗೆಲ್ಲ ಸಖತ್ತಾಗಿದೆ ಇದು ರಿವರ್ ಕ್ರಾಸಿಂಗು. ರಾಂಗ್ ರೂಟಿಗೆ ಬಂದ್ಬಿಟ್ಟೆ ಅಲ್ಲೇ ಅದು ಯಾವುದು ಕಲ್ಗಳಿಕ್ಕೋರಲ್ಲ, ಅದೇನೇ ನೋಡ್ತಾ ಇದ್ದೀನಿ. ಇಲ್ಲ ನೆಂದೈತಿರಲ್ಲ, ಅಷ್ಟು ನೆನೆಯುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಫೈನಲಿ ಬಂದಿದ್ದೀವಿ ಕೂಡ್ಲು ತೀರ್ಥ ಫಾಲ್ಸ್ಗೆ. ನೋಡ್ಬೋದು ನೀವು ವಿಡಿಯೋದಲ್ಲಿ ನೀರು ಎಷ್ಟು ಎತ್ತರದಿಂದ ಬೀಳ್ತಾ ಇದೆ ಅಂತ. ಆಲ್ಮೋಸ್ಟ್ 1.5 ಅವರ್ ಆಯಿತು ಟ್ರೆಕ್ಕಿಂಗು. ಆ್ಯಂಡ್ ಈ ಕೂಡ್ಲು ತೀರ್ಥ ಫಾಲ್ಸ್ ಬಂದು ಸುಮಾರು 150 ಅಡಿ ಮೇಲಿಂದ ನೀರು ಕೆಳಗೆ ಬೀಳುತ್ತೆ. ಆ್ಯಂಡ್ ಜನ ನೋಡ್ಬೋದು ನೀವು, ತುಂಬ ಜನ ಬಂದಿದ್ದಾರೆ. ಒಂದೊಳ್ಳೆ ಸ್ಲೋ ಮೋಷನ್ ವಿಡಿಯೋ ಹಾಕ್ತೀನಿ ನೋಡಿ. ಸೊ ಮಧ್ಯಾಹ್ನ 3:30ಗೆ ಉಡುಪಿಗೆ ಬಂದ್ವಿ. ರೂಮ್ಸ್ ಎಲ್ಲ ಬುಕ್ ಮಾಡಿರ್ಲಿಲ್ಲ. ಇಲ್ಲೇ ಒಂದು ಡೋರ್ ಮ್ಯಾಟ್ರಿ ಹುಡುಕಿ ಆನ್ಲೈನಲ್ಲಿ ಹೋಗಿ ಬುಕ್ ಮಾಡಿದ್ವಿ. ಇಬ್ಬರಿಂದ ಜಸ್ಟ್ 750 ರೂಪೀಸ್ ಆಯಿತು. ಇವಾಗ 5 ಗಂಟೆ ಆಗಿದೆ. ಇವಾಗ ಇಲ್ಲಿಂದ ಮಟ್ಟು ಬೀಚ್ಗೆ ಹೋಗ್ತಾ ಇದ್ದೀವಿ ಸನ್ಸೆಟ್ ನೋಡೋದಕ್ಕೆ. ಮಟ್ಟು ಬೀಚ್ ಬಂದು ತುಂಬ ದೂರ ಏನಿಲ್ಲ, ಇಲ್ಲಿಂದ ಜಸ್ಟ್ ಒಂದು 8 to 10 ಕಿಲೋಮೀಟರ್ಸ್ ಇದೆ ಅಷ್ಟೇ. ಒಂದು 20 ಮಿನಿಟ್ಸಲ್ಲಿ ಹೋಗ್ಬೋದು ನೀವು. ನೀವೇನಾದ್ರು ಬಂದರೆ ವಿಸಿಟ್ ಮಾಡಿ. ಆ್ಯಂಡ್ ಮಟ್ಟು ಬೀಚಲ್ಲಿ ಏನಂದರೆ, ಆನ್ ದಿ ವೇ ನೀವು ರೋಡಲ್ಲಿ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡ್ಗೂ ಸಮುದ್ರ ಇರುತ್ತೆ, ರೈಟ್ ಸೈಡಲ್ಲೂ ರಿವರ್ ಇರುತ್ತೆ. ಅದೊಂಥರ ಫೇಮಸ್ ರೋಡ್ ಅದು ಆ್ಯಕ್ಚುಲಿ. ಅದಕ್ಕೆ ರೋಡು ಎಕ್ಸ್ಪ್ಲೋರ್ ಮಾಡಿದಾಗೂ ಆಗುತ್ತೆ, ಸನ್ಸೆಟ್ ನೋಡಿದಾಗೂ ಆಗುತ್ತೆ. ಸುಮ್ಮನೆ ಮಲ್ಪೆಗೆ ಹೋದರೆ ತುಂಬ ಜನ ಇರ್ತಾರೆ, ಅದಕ್ಕೆ ಒಂಚೂರು ಮುಂದೆ ಹೋಗ್ಬಿಟ್ಟು ಮಟ್ಟು ಬೀಚ್ಗೆ ಹೋಗೋಣ ಅಂತ. ಸೊ ಬನ್ನಿ ಮಟ್ಟು ಬೀಚ್ಗೆ ಹೋಗೋಣ.
ರೂಟ್ ಹೇಗಿದೆ ತೋರಿಸ್ತೀನಿ ನಿಮಗೆ ಮುಂದೆಗಡೆ. ಉಡುಪಿಯಿಂದ ಸ್ಟ್ರೈಟ್ ಬರ್ತಾ ಮುಂದೆ ರೈಟ್ ತಗೋಬೇಕು ನೀವು. ಮಲ್ಪೆಗೆ ಹೋಗೋ ಕಡೆನೆ ಹೋಗ್ಬೇಕು ಮಟ್ಟುಗುನು. ಇವಾಗ ಸನ್ಸೆಟ್ ಎಲ್ಲ ನೋಡ್ಕೊಂಡ್ಮೇಲೆ ಮಟ್ಟು ಬೀಚಲ್ಲಿ ಮತ್ತೆ ಉಡುಪಿಗೆ ಬಂದು ಟೆಂಪಲ್ ವಿಸಿಟ್ ಮಾಡಿಲ್ಲ ಇನ್ನ. ಉಡುಪಿ ಕೃಷ್ಣ ಟೆಂಪಲ್ ಹೋಗ್ಬಿಟ್ಟು ವಿಸಿಟ್ ಮಾಡ್ಕೊಂಡು ಬಂದು ರೆಸ್ಟ್ ಮಾಡೋದು ಅಷ್ಟೇ ಇವತ್ತು ಪ್ಲಾನು. ಮಾರ್ನಿಂಗ್ ಇಂದ ಇದು ಮೋಸ್ಟ್ಲಿ ಒಂದು 4ನೇ ಪ್ಲೇಸು 5ನೇ ಪ್ಲೇಸು ಆಗುತ್ತೆ ಕವರ್ ಆದ್ರೆ. ನಾಳೆ ಬಂದು ಇಲ್ಲಿಂದ ಕೊಲ್ಲೂರು ಸಿಗಂದೂರು ಎಲ್ಲ ಹೊರಡ್ತೀವಿ. ಎಷ್ಟೊತ್ತಿಗೆ ಹೊರಡೋದು ಇನ್ನ ಡಿಸೈಡ್ ಮಾಡಿಲ್ಲ. ಅದು ನಿದ್ದೆ ಬೇರೆ ಕರೆಕ್ಟಾಗಿ ಇಲ್ಲದೆ ಇರೋದ್ರಿಂದ ನೋಡ್ಬೇಕು ಎಷ್ಟೊತ್ತಾಗುತ್ತೆ ಅಂತ. ಒಟ್ಟಿನಲ್ಲಿ ಬೇಗನೆ ಒಂದು 6-7 ಒಳಗೆ ಹೊರಟ್ಬಿಡ್ತೀವಿ. ಮಟ್ಟು ಬೀಚ್ ಆಕ್ಚುಲಿ ರೀಲ್ಸ್ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ನೋಡಿ. ಇಲ್ಲಿ ಲೆಫ್ಟ್ ತಗೋಬೇಕು. ಹಾಗೆ ನೋಡ್ಬೋದು ಜಾಗ, ಹೋಗೋ ಜಾಗ ಕೂಡ ಫುಲ್ ಸಕ್ಕತ್ತಾಗಿದೆ. ಯಾವುದೋ ಮೂವಿ ಶೂಟಿಂಗ್ ಪ್ಲೇಸ್ ತರ ಕಾಣಿಸ್ತಾ ಇದೆ ನನಗೆ. ಯಾವುದೋ ಮೂವಿ ಸೀನ್ ನೋಡಿದೀನಿ ಈ ತರ ಜಾಗದಲ್ಲಿ. ಫುಲ್ ಪೀಸ್ ಆಗಿದೆ, ಬಟ್ ಮನೇಲಿ ಯಾರು ಇರೋ ತರ ಕಾಣಿಸ್ತಾ ಇಲ್ಲ. ಅಕ್ಕಪಕ್ಕ ಒಳ್ಳೆ ಖಾಲಿ ಮನೆಗಳಿದೆ, ಒಳ್ಳೆ ವೈಬ್ ಇದೆ ಗಾಡಿ ಓಡಿಸೋದಕ್ಕೆ. ಸೊ ಈ ಚಿಕ್ಕ ರೋಡಲ್ಲೇ ಕಾರ್ ಕೂಡ ಬರುತ್ತೆ, ಸ್ವಲ್ಪ ನೋಡ್ಕೊಂಡು ಓಡಿಸ್ಬೇಕು. ಈ ತರ ಸ್ವಲ್ಪ ದೊಡ್ಡದಾಗಿದ್ರೆ ಆ ಸೈಡ್ಗೆ ಹೋಗ್ಬೋದು. ತುಂಬಾ ಚಿಕ್ಕ ಜಾಗದಲ್ಲಿ ಬಂದ್ರೆ ನಾವೇ ಸ್ವಲ್ಪ ಹಿಂದೆ ಹೋಗ್ಬೇಕಾಗುತ್ತೆ. ರೋಡು ಅಷ್ಟೇನಿಲ್ಲ, ಎಲ್ಲ ಸ್ವಲ್ಪ ಕಿತ್ತೋಗಿದೆ, ಸ್ವಲ್ಪ ಮಡ್ಡಿದೆ, ಎಲ್ಲ ತರ ಮಿಕ್ಸ್ ಇದೆ. ಏನ್ ಜಾಸ್ತಿ ದೂರ ಇಲ್ವಲ್ಲ, ತೊಂದರೆ ಇಲ್ಲ. ಏನೊಂದು 15-20 ಮಿನಿಟ್ಸ್ ಹೋಗಿರ್ತೀವಲ್ಲ ಎನಿವೆ. ಬರ್ಬೇಕಾದ್ರೆ ನೀವು ಗೂಗಲ್ ಮ್ಯಾಪ್ ಹಾಕೊಂಡು ಮ್ಯಾಪ್ ನೋಡ್ಕೊಂಡೇ ಬನ್ನಿ. ಸಿಕ್ಕಾಪಟ್ಟೆ ಡೈವರ್ಷನ್ಗಳಿರುತ್ತೆ, ಎಲ್ಲ ಚಿಕ್ಕ ಚಿಕ್ಕದು ಒಂದೇ ತರ ರೋಡ್ಗಳು, ಸುಮ್ಮನೆ ಕನ್ಫ್ಯೂಷನ್ ಆಗುತ್ತೆ. ಮ್ಯಾಪ್ ಇದ್ರೆ ಒಳ್ಳೇದು. ಮೈಕ್ದು ಸೌಂಡು ಇನ್ನೊಂದು ಸ್ವಲ್ಪ ಗೇನ್ ಕಮ್ಮಿ ಮಾಡಬೇಕು ನಾನು. ಸ್ವಲ್ಪ ಜೋರಾಗಿ ಬರ್ತಾ ಇದೆ ಅನ್ಸುತ್ತೆ. ರೆಕಾರ್ಡ್ ಆಗಿದ್ದು ಕೇಳಿದೆ, ನೋಡಬೇಕು. ಎಡಿಟಲ್ಲಿ ಏನಾದ್ರು ಎಡಿಟ್ ಮಾಡಬೇಕು. ಅಕಸ್ಮಾತ್ ಚೆನ್ನಾಗಿ ಬಂದಿಲ್ಲ ಅಂದರೆ ಎಲ್ಲ ಮತ್ತೆ ಬೇರೆ ವಾಯ್ಸ್ ಡಬ್ ಮಾಡಬೇಕಾಗುತ್ತೆ. ಯಾವ ಥರ ಆಗುತ್ತೋ ಆ ಥರ ಮಾಡ್ತೀನಿ. ಇವತ್ತೊಂದು ಸನ್ಸೆಟ್ ಟೈಮ್ ಬಂದು ಉಡುಪಿನಲ್ಲಿ ಕರೆಕ್ಟಾಗಿ 6 ಗಂಟೆ ಇದೆ. ಇವಾಗ 5:15. ನಾವು ಹೋಗೋಷ್ಟರಲ್ಲಿ ಆರಾಮಾಗಿ 5:45 ಹತ್ರ ಆಗಿರುತ್ತೆ. ಫೋಟೋ ಗಿಟೋ ಏನಾದ್ರು ತಕ್ಕೊಂಡು ಎಲ್ಲ ನೋಡಬೇಕು. DJ ಕ್ಯಾಮ್ರಾ ಹೊಸದ್ರಲ್ಲಿ ಟೈಮ್ ಲ್ಯಾಪ್ಸ್ ಒಂದ್ಸಲಿನೂ ಯೂಸ್ ಮಾಡಿಲ್ಲ, ಹೇಗೆ ಬರುತ್ತೆ ಅಂತ. ಅದರದ್ದು ರಿವ್ಯೂ ನೋಡಿದಾಗೂ ಆಗುತ್ತೆ ಯಾವ ಥರ ವರ್ಕ್ ಆಗುತ್ತೆ, ಟೈಮ್ ಲ್ಯಾಪ್ಸ್ ಚೆನ್ನಾಗಿದೆಯಾ ಅಂತ. ಮಲ್ಪೆಗೆ ಮುಂಚೆ ಹೋಗಿದ್ದೀನಿ ನಾನು ಸ್ಕೂಲಲ್ಲಿದ್ದಾಗ. ಮಟ್ಟು ಬೀಚ್ ನೋಡಿಲ್ಲ, ಇವತ್ತೇ ಫಸ್ಟ್ ನೋಡ್ತಾ ಇರೋದು. ನೋಡಬೇಕು ಹೇಗಿದೆ ಅಂತ. ಎಷ್ಟು ಲೆಸ್ ಕ್ರೌಡ್ ಇದೆಯಾ ಜಾಸ್ತಿನೇ ಕ್ರೌಡ್ ಇದಾರ ಗೊತ್ತಿಲ್ಲ ನನಗೂ. ಬೀಚ್ಗೆ ಹೋಗೋದಕ್ಕೆ ಡಿಸ್ಟೆನ್ಸ್ ಹತ್ರನೇ ಇದೆ, ಬಟ್ ಡೈವರ್ಷನ್ಸ್ ಅಂತೂ ತುಂಬ ಜಾಸ್ತಿ ಇದೆ. ಸೊ ಎಲ್ಲ ಗೂಗಲ್ ಮ್ಯಾಪು ನೋಡ್ಕೊಂಡೇ ಬನ್ನಿ. ನಾನು ನೋಡ್ದಂಗೆ ಪರವಾಗಿಲ್ಲ ಉಡುಪಿನಲ್ಲಿ ಟ್ರಾಫಿಕ್ ಎಲ್ಲ. ಅದು ವೀಕೆಂಡ್, ಇವತ್ತು ಸ್ಯಾಟರ್ಡೆ, ಬಟ್ ಆದರೂ ಸ್ವಲ್ಪ ಕಡಿಮೆನೇ ಇದೆ ಗಾಡಿಗಳು. ಅಂದರೆ ತುಂಬ ಟ್ರಾಫಿಕ್ಕು ಲೈನು ಆ ಥರ ಎಲ್ಲ ಏನಿಲ್ಲ. ಮೂವಿಂಗ್ ಇದೆ, ಸ್ವಲ್ಪ ಲೈಟಾಗಿ ಬೇರೆ ಬೇರೆ ವೆಹಿಕಲ್ಸ್ಗಳು ಇದ್ದಾವೆ ಅಂತ. ಫುಲ್ಲು ಕ್ರೌಡ್ ಇದೆ ಅನ್ನೋ ಥರ ಏನಿಲ್ಲ. ನಾವು ಡೋರ್ಮ್ಯಾಟ್ರಿ ರೂಮ್ ಏನಕ್ಕೆ ಮಾಡಿದ್ವಿ ಅಂದರೆ, ಕೇಳಿದ್ವಿ, 1-2 ಕಡೆ ವಿಚಾರಿಸಿದ್ವಿ, ರೂಮ್ಗಳಿಲ್ಲ, ಆನ್ಲೈನಲ್ಲಿ ಬುಕ್ ಮಾಡಬೇಕು ಮುಂಚೆನೆ ಅಂತ ಹೇಳಿದ್ರು. ಇನ್ನೊಂದು ಕಡೆ ಕೇಳಿದ್ದಕ್ಕೆ 1800 ಹೇಳಿದ್ರು, ಅದು ನಾನ್ AC-ಗೆನೆ. ಅದು ತುಂಬ ಜಾಸ್ತಿ ಆಗೋಯ್ತು. ಬರೀ ಒಂದು ನೈಟ್ಗೆ 2000 ರೂಮ್ಗೆ, ಅದು ನಾನ್ AC-ಗೆ ಏನಕ್ಕೆ ಅಷ್ಟು ಕೊಡಬೇಕು ಅಂತ. ಹಾಗೆ ಆನ್ಲೈನಲ್ಲಿ ಚೆಕ್ ಮಾಡಿದ್ವಿ, ಬೇರೆ ಯಾವ್ದಾದ್ರು ಕಮ್ಮಿಗಿದೆಯಾ ನೋಡೋಣ ಅಂತ ಅಂದ್ಬಿಟ್ಟು. ಅವಾಗಲೇ ಸಿಕ್ಕಿದ್ದು ನಮಗೆ ಇದು ಡೋರ್ಮ್ಯಾಟ್ರಿ ಇದೆ ಅಂತ. ನೋಡಿ, ನೀವು ಬಂದಾಗ ನಿಮ್ಗೆ ಯಾವ ಥರ ಬಜೆಟಲ್ಲಿ ಬೇಕಾಗುತ್ತೋ ರೂಮು ಆ ಥರ ನೋಡ್ಕೊಂಡು ಮಾಡ್ಕೊಳ್ಳಿ. ಚೆಕ್ ಮಾಡಿ ಬುಕ್ ಮಾಡೋದಕ್ಕೂ ಮುಂಚೆ. ಯಾವುದು ಹಳೆ ಕಾಲದ ಫ್ಲೈಓವರ್ ಇದ್ದಂಗಿದೆ ಇದು. ರೂಟ್ ನೋಡ್ಬೋದು ನೀವು, ಏನು ಸಕ್ಕತ್ತಾಗಿದೆ ಅಂತ. ಆ್ಯಕ್ಚುಲಿ ರೂಟು ನಾನು ನೋಡಿದ್ದೆ ರೀಲ್ಸಲ್ಲೆಲ್ಲ. ಜನ ಎಲ್ಲಂದ್ರಲ್ಲಿ ಪಾರ್ಕ್ ಮಾಡಿ ಎಲ್ಲ ಆಲ್ರೆಡಿ ಬೀಚ್ ಹತ್ರ ಹೋಗ್ಬಿಟ್ಟಿದ್ದಾರೆ. ಅಲ್ಲೇ ಫೋಟೋಶೂಟ್ಗಳು ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ನಾವು ಹೋಗ್ಬೇಕಾಗಿರೋ ಲೊಕೇಶನ್ ಬಂದು ಇನ್ನ 5 ಕಿಲೋಮೀಟರ್ ಇದೆ ಇಲ್ಲಿಂದ. ಸೊ ಫೈನಲಿ ಬಂದಿದ್ದೀವಿ ಮಟ್ಟು ಬೀಚ್ಗೆ. ಮಟ್ಟು ಬೀಚಿಂದ ಒಂದು ಸ್ವಲ್ಪ ಹಿಂದೆ ಇದ್ದೀವಿ ಅಷ್ಟೇ.
ಅಲ್ಲಾದರೆ ಸ್ವಲ್ಪ ಜನ ಇರ್ತಾರಲ್ಲ, ಬೈಕ್ದು ಫೋಟೋಸ್ ಎಲ್ಲ ತೆಗಿಯೋಕ್ಕಾಗೋದಿಲ್ಲ ಅಂತ ಇಲ್ಲೇ ನಿಲ್ಸಿದ್ದೀವಿ. ಬೈಕ್ದು ಫೋಟೋಶೂಟ್ ನಡೀತಾ ಇದೆ, ನೋಡ್ಬೋದು ನೀವು. ಆ್ಯಂಡ್ ರೋಡು ಅಷ್ಟೇ ಫುಲ್ಲು ಖಾಲಿ ಇದೆ. ನಾವಿರೋ ಬೀಚಲ್ಲಿ ಇವಾಗ ನಾನು ನಮ್ಮ ಫ್ರೆಂಡ್ ಬಿಟ್ಟರೆ ಇನ್ಯಾರೂ ಇಲ್ಲ, ಫುಲ್ ಖಾಲಿ ಇದೆ. ಆಲ್ಮೋಸ್ಟ್ ಎಲ್ಲ ಕಡೆ ತುಂಬಿದ್ರು, ಇಲ್ಲಿ ಬರೀ ಕಲ್ ಮೇಲೆ ಒಂದು ಇದ್ದಿದ್ದಾರೆ ಅಷ್ಟೇ. ಒಳ್ಳೆ ಸನ್ಸೆಟ್ ಟೈಮ್ ಲ್ಯಾಪ್ಸ್ ಹಾಕ್ತೀನಿ ನೋಡಿ. ಸೊ ಸೂರ್ಯ ಮುಳುಗಿ ಆಕಾಶ ಎಲ್ಲ ಕೇಸರಿ ಬಣ್ಣಕ್ಕೆ ತಿರುಗ್ತಾ ಇದೆ. ನಮ್ಮ ವ್ಲಾಗು ಮುಗ್ದಿದೆ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ.